ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 1 ಪೇತ್ರ 5ನೇ ಅಧ್ಯಾಯದ 7ನೇ ವಾಕ್ಯ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹೌದು ಪ್ರಿಯರೇ, ನಮ್ಮ ಜೀವಿತದ ಚಿಂತೆಗಳು ಏನೇ ಇದ್ದರೂ ಕೂಡ ನಾವು ದೇವರ ಮೇಲೆ ಆ ಚಿಂತೆಗಳನ್ನ ಹಾಕೋಣ. ಸಾಮಾನ್ಯವಾಗಿ ಚಿಂತೆಗಳು ಎಂದು ಮನುಷ್ಯನಿಗೆ ಬರುವಾಗ ಆ ಚಿಂತೆಗಳ ಮೂಲಕವಾಗಿ ಮನುಷ್ಯ ಅನೇಕ ಒಂದು ಕಷ್ಟದ ಹಾದಿಗಳಲ್ಲಿ, ಅನಾರೋಗ್ಯದ ಹಾದಿಗಳಲ್ಲಿ ಹಾದು ಹೋಗಬೇಕಾಗಿರುತ್ತದೆ. ಆದರೆ ನಾವು ದೇವರ ಮಕ್ಕಳಾಗಿರುವಂತಹ ನಾವೆಲ್ಲರೂ ಕೂಡ ಭರವಸೆಯಿಂದ ಇರುವುದಕ್ಕಾಗಿ ನಂಬಿಕೆಯುಳ್ಳಂತಹ ಒಬ್ಬ ದೇವರು ನಮಗೆ ಇರುವುದರಿಂದ ಆ ದೇವರ ಮೇಲೆ ನಮ್ಮ ಚಿಂತೆಗಳನ್ನ ಹಾಕುವಾಗ ನಾವು ಖಂಡಿತವಾಗಿಯೂ ಕೂಡ ವಿಶ್ರಾಂತಿಯನ್ನ, ನೆಮ್ಮದಿಯನ್ನ ಕಾಣಬಹುದಾಗಿದೆ. ಈ ದಿನದಲ್ಲಿ ನಿಮ್ಮ ಚಿಂತೆ ಏನೇ ಆಗಿದ್ದರೂ ಕೂಡ ಅದನ್ನು ಕ್ರಿಸ್ತನ ಮೇಲೆ ಹಾಕಿರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ನಿಮಗಾಗಿ ಚಿಂತಿಸುತ್ತಾನೆ. ಆತನು ನಿಮಗಾಗಿ ಚಿಂತೆ ಮಾಡುವಾಗ ನಿಮಗೆ ನಿಮ್ಮ ಜೀವಿತಕ್ಕೆ ಯಾವುದೆಲ್ಲ ಒಳ್ಳೆಯದು ಆ ಎಲ್ಲಾ ಒಳ್ಳೆ ಕಾರ್ಯವನ್ನ ಮಾಡುವಾತನಾಗಿದ್ದಾನೆ. ಪ್ರಿಯರೇ, ನಾವು ಏನನ್ನು ಮಾಡಲು ಸಾಧ್ಯವಾಗಿರದ ಒಂದು ಸಮಯದಲ್ಲಿಯೂ ಕೂಡ ಆತನು ನಮಗೆ ಸಹಾಯಕನಾಗಿದ್ದು ನಮಗೆ ಉತ್ತರವನ್ನ ಕೊಡುವಾತನಾಗಿದ್ದಾನೆ. ಆದುದರಿಂದ ಈ ದಿನ ನಮ್ಮ ಎಲ್ಲಾ ಚಿಂತೆಗಳನ್ನ ಆತನ ಮೇಲೆ ಹಾಕೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತಹ ದೇವರೇ, ನಿನ್ನ ವಾಕ್ಯವು ಹೇಳುವ ಪ್ರಕಾರವಾಗಿ ಅಪ್ಪ, ನಮ್ಮ ಎಲ್ಲಾ ಚಿಂತಾ ಭಾರಗಳನ್ನ ವಿಶೇಷವಾಗಿ ಕರ್ತನೇ ಈ ಒಂದು ಕಾರ್ಯಕ್ರಮವನ್ನ ಕಾಣುವಂತಹ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ, ಅವರ ಕುಟುಂಬಗಳಲ್ಲಿ ಇರುವಂತಹ ಎಲ್ಲಾ ಚಿಂತೆಗಳನ್ನ ಅಪ್ಪ ನಿನ್ನ ಮೇಲೆ ಕರ್ತನೆ ಹಾಕುತ್ತಿದ್ದೇವೆ. ಪ್ರತಿಯೊಬ್ಬೊಬ್ಬರನ್ನ ಚಿಂತೆಗಳಿಂದ ಬಿಡುಗಡೆ ಮಾಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರು ಬಿಡುಗಡೆ ಹೊಂದಲಿ ಸ್ವಾಮಿ. ಚಿಂತೆಯಿಂದ ಬಿಡುಗಡೆ ಹೊಂದಿದವರಾಗಿ ಸಂತೋಷದಿಂದ ಕರ್ತನೆ ಅವರ ಜೀವಿತವನ್ನು ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.